ಇನ್ನು ಮೈಸೂರು ಚಲೋ ಪಾದಯಾತ್ರೆಗೆ ಚಾಲನೆಯನ್ನ ನೀಡಲಾಗ್ತಾ ಇರುವಂತದ್ದು ಮೂಡ ನಿವೇಶನ ಹಗರಣ ಖಂಡಿಸಿ ಬಿಜೆಪಿ ಹಾಗೆ ಜೆಡಿಎಸ್ ಪಾದಯಾತ್ರೆಯನ್ನ ನಡೆಸೋದಕ್ಕೆ ತರಾತುರಿಯಲ್ಲಿ ಇದೆ ಅಂತಾನೆ ಹೇಳ್ಬೋದು. ಬೆಂಗಳೂರಿನ ಕೆಂಗೇರಿಯಲ್ಲಿ ಪಾದಯಾತ್ರೆಗೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಲಾಗಿರುವಂತದ್ದು. ಹೊಸ ಪಾದಯಾತ್ರೆ ಬೆಂಗಳೂರಿನ ಕೆಂಗೇರಿಯಲ್ಲಿ ಆರಂಭ ಆಗ್ತಾ ಇದೆ. ಇನ್ನೇನು ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಿದ್ದಾರೆ ಬಿಜೆಪಿಯ ನಾಯಕರು. ಪಾದಯಾತ್ರೆಗೆ ಬಿಎಸ್ ಯಡಿಯೂರಪ್ಪ ಹಾಗೆ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಚಾಲನೆಯನ್ನ ನೀಡಿದ್ದಾರೆ. ಈಗಾಗಲೇ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪದತ್ಯಾಗಕ್ಕೆ ಮೈಸೂರು ಚಲೋವನ್ನು ಹಮ್ಮಿಕೊಂಡಿದ್ದಾರೆ ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರು. ಸಿದ್ದು ವಿರುದ್ಧ ಬಿಜೆಪಿ ದಳ ಇಂದಿನಿಂದ ಪಾದಯಾತ್ರೆಯನ್ನ ಕೈಗೊಂಡಿದೆ. ಮೂಡ ಸೇರಿ ವಿವಿಧ ಹಗರಣಗಳ ವಿರುದ್ಧ ವಿಪಕ್ಷ ಆಂದೋಲನ ಬೆಂಗಳೂರಿನ ಕೆಂಗೇರಿಯಿಂದ ಕಹಳಿಯನ್ನ ಊದುವ ಮೂಲಕ ಪಾದಯಾತ್ರೆಯನ್ನ ಉದ್ಘಾಟಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವ ಉದ್ದೇಶದಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಪಾದಯಾತ್ರೆ ಭರದಿಂದ ಸಾಗುವಂತ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ನಮ್ಮ ಹೋರಾಟ ವ್ಯಕ್ತಿಯ ವಿರುದ್ಧ ಅಲ್ಲ, ಕೆಟ್ಟ ವ್ಯವಸ್ಥೆಯ ವಿರುದ್ಧ ಅಂತ ಈಗಾಗಲೇ BY ವಿಜಯೇಂದ್ರ ಅವರು ಸಾರಿ ಹೇಳಿದ್ರು. ಒಂದು ವಾರ ನಡಿಗೆ ಇವತ್ತು ಶನಿವಾರ ಕೆಂಗೇರಿಯಲ್ಲಿ ಚಾಲನೆ ದೊರೆತಿದೆ. ಬಿಡದಿಯಲ್ಲಿ ವಾಸ್ತವ್ಯವನ್ನ ಹೂಡ್ತಾರೆ ಇವತ್ತು. ಅದಾದ ನಂತರ ನಾಳೆ ಬಿಡದಿಯಿಂದ ರಾಮನಗರದವರೆಗೂ ಪಾದಯಾತ್ರೆಯನ್ನ ನಡೆಸ್ತಾರೆ. ರಾಮನಗರದಿಂದ ಚನ್ನಪಟ್ಟಣ ಸೋಮವಾರ ನಡೆಯುತ್ತೆ. ಮಂಗಳವಾರ ಚನ್ನಪಟ್ಟಣದಿಂದ ಮದ್ದೂರುವರೆಗೂ ಕೂಡ ಕಾಲ್ನಡಿಗೆಯಲ್ಲಿ ಧಿಕ್ಕಾರವನ್ನ ಕೂಗ್ತಾರೆ ರಾಜ್ಯ ಸರ್ಕಾರದ ವಿರುದ್ಧ. ಇನ್ನು ಬುಧವಾರ ಮದ್ದೂರಿನಿಂದ ಮಂಡ್ಯದವರೆಗೆ ಮೈತ್ರಿ ಪಕ್ಷದ ನಾಯಕರ ಕಾಲ್ನಡಿಗೆ ಬಲು ಜೋರಾಗಿರುತ್ತೆ. ಇನ್ನು ಗುರುವಾರ ಮಂಡ್ಯದಿಂದ ಶ್ರೀರಂಗಪಟ್ಟಣದವರೆಗೆ ಕಾಲ್ನಡಿಗೆ ಸಾಗುತ್ತೆ. ಅದಾದ ನಂತರ ಶುಕ್ರವಾರ ಶ್ರೀರಂಗಪಟ್ಟಣದಿಂದ ಮೈಸೂರುವರೆಗೂ ಕೂಡ ಯಾತ್ರೆ ನಡೆಯುತ್ತೆ. 20 ಕಿಲೋಮೀಟರ್ ಪ್ರತಿನಿತ್ಯ ಸರಾಸರಿ ಸಾಗಲಿರುವ ಯಾತ್ರೆ ಇದು. ಒಂದಲ್ಲ ಎರಡಲ್ಲ 20 ಕಿಲೋಮೀಟರ್ವರೆಗೂ ಕೂಡ ಕಾಲ್ನಡಿಗೆಯಲ್ಲಿ ನಾಯಕರು ನಡೀತಾರೆ. ಅಂದರೆ ಒಂದು ಕಡೆ ನಡೆಯೋದಕ್ಕೆ ಕೇಳೋದಕ್ಕೆ ಅಥವಾ ನೋಡೋದಕ್ಕೆ ಅಸಾಧ್ಯ ಅನಿಸ್ಬೋದು, ಬಟ್ ಅಸಾಧ್ಯ ಆಗಿರೋದನ್ನ ಸಾಧ್ಯ ಮಾಡಿ ತೋರಿಸ್ತೀವಿ ಅಂತ ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯ ನಾಯಕರು, ಜಾತ್ಯತೀತ ಜನತಾದಳದ ನಾಯಕರು ಸನ್ನದ್ಧರಾಗಿದ್ದಾರೆ. ಬಸವರಾಜ್, ನಾವು ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. ಆಗಸ್ಟ್ 10ನೇ ತಾರೀಕು ಮೈಸೂರಿನಲ್ಲಿ ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ. ಈ ಸಮಾವೇಶಕ್ಕೆ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಅವರಾಗಿರ್ಬೋದು, JP ನಡ್ಡಾ ಅವರು ಕೂಡ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಹೌದಾ? ಚಂದ್ರಕಲಾ, ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ತಿಳಿಸಿದ್ದಾರೆ. ಒಂದ್ ಕಡೆ ಈ ಒಂದು ಪಾದಯಾತ್ರೆ ಇದೆ, ಈ ಪಾದಯಾತ್ರೆ ಕೂಡ ನಾಯಕರು ಬರಬೇಕು ಅನ್ನುವಂಥದ್ದು ಈಗಾಗಲೇ ಮನವಿ ಕೂಡ ಸಿಗ್ತಿದ್ದಾರೆ. ಒಂದ್ ಕಡೆ ಅಮಿತ್ ಶಾ ಅವರು ಕೂಡ ಇದ್ದಾರೆ, ಅದರಂತೆ JP ನಡ್ಡಾ ಅವರು ಬರ್ಬೇಕು ಅನ್ನುವಂಥದ್ದು ಮನವಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಕೂಡ ಯಾರು ಈ ಒಂದು ಮೈಸೂರಿನಲ್ಲಿರ್ತಕ್ಕಂಥ ದೊಡ್ಡ ಮಟ್ಟದ ಕಾರ್ಯಕ್ರಮ ಬರಬೇಕು ಅನ್ನುವಂಥದ್ದು ಇನ್ನು ಇಲ್ಲ. ಆದ್ರೆ ರಾಜ್ಯ ಬಿಜೆಪಿ ನಾಯಕರು ವಿಜಯ ಮೊನ್ನೆ ತಾನೇ ದೆಹಲಿ ಆ ಒಂದು ಸಂದರ್ಭದಲ್ಲಿ ಕೂಡ ಅಮಿತ್ ಶಾ ಅವ್ರ ಜೊತೆ ಚರ್ಚೆ ನಡೆಸಿದ್ದಾರೆ. ತಾವು ಬರಬೇಕು ಅನ್ನುವಂಥದ್ದು ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು JP ನಡ್ಡಾ ಅವರಾಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಒಬ್ರು ನಾಯಕರು ಅಂತ ಎಲ್ಲ ಇವರೇ ಬರ್ತಾರೆ ಅನ್ನೋದು ಕೂಡ ಇನ್ನೂ ಕೂಡ ನಿಶ್ಚಿತ ಆಗಿದೆ. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೂಗಾರ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಬಿಜೆಪಿಯ ಘಟಾನುಘಟಿ ನಾಯಕರು ಹಾಗೆ ಜೆಡಿಎಸ್ನ ಘಟಾನುಘಟಿ ನಾಯಕರು ಈ ಪಾದಯಾತ್ರೆಗೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಇದರ ನೇತೃತ್ವವನ್ನ ವಹಿಸಿಕೊಂಡಿರೋದು ಬಹಳ ಒಂದು ಕಡೆ ಕುತೂಹಲವನ್ನ ಕೇಳಿಸ್ತಾ ಇದೆ. ಈ ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ಅವರು ಅಪಸ್ವರದ ನುಡಿಗಳನ್ನು ಕೂಡ ನುಡಿದಿದ್ರು. ಬಿಜೆಪಿ ನಾಯಕರೇ ಅದೆಲ್ಲ ರೂಪರೇಷೆಗಳನ್ನ ಕೈಗೊಂಡು ಕೊನೆಯಲ್ಲಿ ನನ್ನ ಹತ್ರ ಬಂದಿದ್ದಾರೆ, ಅದಕ್ಕೆ ಹೆಂಗೆ ನಾನು ಗ್ರೀನ್ ಸಿಗ್ನಲ್ನ ಕೊಡೋಕ್ಕಾಗುತ್ತೆ ಅನ್ನುವಂಥ ಮಾತುಗಳನ್ನು ಕೂಡ ಆಡಿದ್ರು. ಆ ಅಪಸ್ವರದಿಂದಲೇ ಈ ಪಾದಯಾತ್ರೆ ನಡೆಯೋದಿಲ್ವೇನೋ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇತ್ತು. ಆದ್ರೆ ಈಗ ಎಲ್ಲರೂ ಕೂಡ ಒಪ್ಪಿಕೊಂಡು ಎಲ್ಲರೂ ಕೂಡ ಸರಿಸಮಾನವಾಗಿ ಹೆಜ್ಜೆಯನ್ನ ಹಾಕುವುದಕ್ಕೆ ಮುಂದಾಗ್ತಾ ಇದ್ದೀರಾ. ಗಮನಿಸ್ತಾ ಇದ್ದೀರಾ ದೃಶ್ಯಗಳನ್ನ. ಈಗಾಗಲೇ ಕೆಂಗೇರಿಯ ಕೆಂಪಮ್ಮ ದೇವಸ್ಥಾನದ ಬಳಿ JK ಗ್ರ್ಯಾಂಡ್ ಅರೇನಾ ಸೆಂಟರ್ನಲ್ಲಿ ಕಹಳಿಯನ್ನ ಊದುವ ಮೂಲಕ ಪಾದಯಾತ್ರೆಯನ್ನ ಉದ್ಘಾಟಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಮಾಜಿ ಮುಖ್ಯಮಂತ್ರಿಗಳಾದಂತಹ BS ಯಡಿಯೂರಪ್ಪನವರು. ನೋಡೋಣ ಹಾಗಾದ್ರೆ ಬಿಜೆಪಿ ಹಾಗೆ ಜೆಡಿಎಸ್ಗೆ
ಯಾವ ರೀತಿ ಕೌಂಟರ್ ಅನ್ನ ಕೊಡುತ್ತೆ ಇತ್ತ ರಾಜ್ಯ ಸರ್ಕಾರ ಅನ್ನೋದನ್ನ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಜಿಯವರನ್ನ ಸ್ವಾಗತ ಬಯಸ್ತೇನೆ. ಸದಾನಂದ ಗೌಡಜಿಯವರಿಗೂ ಸ್ವಾಗತವನ್ನ ಬಯಸ್ತೇನೆ. ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ದಲಿತ ಮುಖಂಡರು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಮಾನ್ಯ ಕಾರಜೋಳ ಸಾಹೇಬರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತೇನೆ. ನಮ್ಮ ವಿಧಾನ ಸಭೆಯಲ್ಲಿ ನಾಯಕರಾಗಿರ್ತಕ್ಕಂಥ ಜನತಾದಳದ ಸುರೇಶ್ ಸಾಹೇಬರಿಗೂ ನಾನು ಸ್ವಾಗತ ಬಯಸ್ತೇನೆ. GT ದೇವೇಗೌಡರವರಿಗೂ, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶ್ವಥ್ ನಾರಾಯಣರವರಿಗೂ, ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಸ್ವಾಗತ ಬಯಸ್ತೇನೆ. ಇಲ್ಲಿ ನೆರೆದಿರ್ತಕ್ಕಂಥ ಹೆಚ್ಚು ಜನರ ಹೆಸರುಗಳನ್ನ ತೆಗೆದುಕೊಳ್ಳಲಿಕ್ಕೆ ಆಗುದಿಲ್ಲ. NDA ನಾಯಕರು ಅಂತಂದ್ರೆ ನಾವೆಲ್ಲರೂ ಕೂಡ ಒಂದೇ. ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನ ನಾವು ಯಶಸ್ವಿಗೊಳಿಸಬೇಕಾಗಿದೆ. ಆ ಕಾರಣದಿಂದ ಈ ವೇದಿಕೆಯಲ್ಲಿ ಇರತಕ್ಕಂಥ ಎರಡೂ ಪಕ್ಷದ ಮುಖಂಡರುಗಳಿಗೆ ನಾನು ಸ್ವಾಗತವನ್ನ ಬಯಸ್ತೇನೆ. ಈ ಸಂಘರ್ಷ ಯಾತ್ರೆಯ ರೋವಾರಿಗಳು ಸುಮಾರು 15 ದಿನಗಳ ಕಾಲ ನಮ್ಮೆಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಎರಡೂ ಪಕ್ಷದ ಮುಖಂಡರುಗಳನ್ನ ಒಪ್ಪಿಸಿ ಈ ಯಾತ್ರೆಯನ್ನ ಕೈಗೊಂಡಿರ್ತಕ್ಕಂಥ ನಿಮ್ಮೆಲ್ಲ ನಾಯಕರು, ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ವಿಜೇಂದ್ರರವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಈ ವೇದಿಕೆಯಲ್ಲಿ ಉಳಿದ ಮುಖಂಡರು, ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಭೀಮ್. ಧನ್ಯವಾದ. ಈಗ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸನ್ಮಾನ್ಯ ಎಲ್ಲ ಅತಿಥಿಗಳು ಉದ್ಘಾಟನೆಯನ್ನ ನೆರವೇರಿಸಿಕೊಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಮಾನ್ಯ ರಾಜ್ಯಾಧ್ಯಕ್ಷರು ದೀಪವನ್ನ ಹಚ್ಚಿ. ಮಾನ್ಯ ರಾಜ್ಯಾಧ್ಯಕ್ಷರು ಮಾನ್ಯ ಕುಮಾರಸ್ವಾಮಿ ಅವರು, ಮಾನ್ಯ ಯಡಿಯೂರಪ್ಪನವರು, JDS ಮತ್ತೆ BJP ಪಕ್ಷದ ಎಲ್ಲ ಮುಖಂಡರುಗಳು ದೀಪವನ್ನ ಬೆಳಗಿಸುವುದರ ಮೂಲಕ ಪಾದಯಾತ್ರೆಯ ಉದ್ಘಾಟನೆ ಆಗ್ತಾ ಇದೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮ್ಯೂಸಿಕ್. ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ बोलो भारत माता की, बोलो भारत माता. ಮ್ಯಾಚ್ ಬಾಕ್ಸ್ ಅಲ್ಲೇ ಕೆಳಗಿದೆ ನೋಡಿ, ಕೆಳಗಿದೆ. DH ಅರುಣ್ ಮ್ಯಾಚ್ ಬಾಕ್ಸ್ ಅಲ್ಲಿ ಕೊಡಿ. बोलो भारत माता की. ಜ್ಯೋತಿ ಬೆಳಗಿಸುವುದರ ಮೂಲಕ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ बोलो भारत माता की.